ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ರೇಯಾ. 3 years ಮುಂಚೆ ನಾನೊಂದು ಹೆಲ್ದಿ ಮೊಮೋಸಿದ್ದು ಯೂಟ್ಯೂಬ್ ಶಾರ್ಟ್ಸ್ ಹಾಕಿದ್ದೆ. ಸೊ ಅದು ವೈರಲ್ ಆಗಿತ್ತು. ಸೊ ಇವತ್ತು ಅದರದ್ದು ಫುಲ್ ವಿಡಿಯೋ ಮಾಡುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ. ಇದು ತುಂಬ ಸಿಂಪಲ್ ರೆಸಿಪಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನಾನೆಲ್ಲ ಹೇಳ್ತೇನೆ. ಫಸ್ಟಿಗೆ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸಲ್ಲಿ ಸ್ವಲ್ಪ ನೀರುಳ್ಳಿ ಸಣ್ಣ ಸಣ್ಣಗೆ ಕಟ್ ಮಾಡಬೇಕು, ಎಲ್ಲ ಐಟಮ್ಸ. ಮತ್ತು ಇದು ಕ್ಯಾರೆಟ್ ಸ್ವಲ್ಪ ಗ್ರೇಟ್ ಮಾಡಿಟ್ಟಿದ್ದೇವೆ, ಮತ್ತು ಕ್ಯಾಬೇಜ್, ಮತ್ತು ಜಿಂಜರ್ ಸ್ವಲ್ಪ, ಮತ್ತು ಗಾರ್ಲಿಕ್, ಮತ್ತು ಇದು ಗ್ರೀನ್ ಚಿಲ್ಲಿ ಸಹ ತೊಗೊಂಡಿದ್ದೇವೆ. ಮತ್ತು ನಮಗೆ ಸ್ವಲ್ಪ ಉಪ್ಪು ಬೇಕು, ಸಾಲ್ಟ್, ಮತ್ತು ಟರ್ಮರಿಕ್ ಪೌಡರ್ ಮತ್ತು ಪೆಪ್ಪರ್ ಪೌಡರ್. ಇದು ಮೇನ್ ಇಂಗ್ರೀಡಿಯೆಂಟ್ಸ್. ಇದು ಸ್ಟಫಿಂಗ್ಸ್ ಹಾಕಲಿಕ್ಕೆ. ಸೊ ಈಗ ಮೋಮೋಸ್ ಪ್ರಿಪೇರ್ ಮಾಡಲಿಕ್ಕೆ ನಾವು ಬೇಸಿಕ್ಲಿ ವೀಟನ್ನು ಯೂಸ್ ಮಾಡ್ತಿದ್ದೇವೆ. ಸೊ ಇದ್ರದ್ದು ನಾವು ಹಿಟ್ಟೀಗ ನಾವು ಪ್ರಿಪೇರ್ ಮಾಡುವ. ಸೊ 1 ಕಪ್ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಸೊ ಇದನ್ನೀಗ ನಾವು ಹಾಕಿ ಡೋವನ್ನು ಪ್ರಿಪೇರ್ ಮಾಡುವ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೇನೆ. ಇದನ್ನೀಗ ನಾನು ಮಿಕ್ಸ್ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನೀಗ ಮಿಕ್ಸ್ ಮಾಡುವ ಕಂಪ್ಲೀಟ್ಲಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೇನೆ. ಇದನ್ನು ಕಂಪ್ಲೀಟ್ಲಿ ಮಿಕ್ಸ್ ಮಾಡಲಿಕ್ಕೆ. ಗೋಧಿ ಹಿಟ್ಟು ನಮ್ಮದು ಈಗ ರೆಡಿ ಆಗಿದೆ. ಸೊ ಇದನ್ನೀಗ ನಾವು 15 ಮಿನಿಟ್ಸ್ ಹಾಗೆ ಇಡುವ, ಕವರ್ ಮಾಡಿ. ಸೊ ಹೀಗೆ ಮಾಡಿ ಅದೆಲ್ಲ ಇಟ್ಕೊಂಡು ಇದನ್ನೀಗ ಮುಚ್ಚಿ ಹೀಗೆ ಇಡ್ತೇನೆ ಒಂದು 15 ಮಿನಿಟ್ಸ್. ಸೊ ಈಗ ನಾವು ಮೋಮೋಸ್ಗೆ ಬೇಕಾದ ಸ್ಟಫಿಂಗ್ಸನ್ನು ಪ್ರಿಪೇರ್ ಮಾಡುವ. ಓಕೆ, ಸೊ ಫಸ್ಟಿಗೆ ನಾನು ಬಾಣಲೆಯನ್ನು ಸ್ಟವ್ ಮೇಲೆ ಇಡ್ತೇನೆ. ಫ್ಲೇಮ್ ಆನ್ ಮಾಡಿಟ್ಟಿದ್ದೇನೆ, ಸ್ಲೋ ಇಟ್ಟಿದ್ದೇನೆ. ಸೊ ಫಸ್ಟಿಗೆ ಆಯಿಲ್ ಹಾಕುವ. ಒಂದು 2 to 3 ಸ್ಪೂನ್ ಹಾಗೆ ಆಯಿಲ್ ಹಾಕುವ, ಬೇಸ್ಡ್ ಆನ್ ಎಷ್ಟು ಸ್ಟಫಿಂಗ್ ಐಟಮ್ಸ್ ನೀವು ಹಾಕ್ತಾ ಇದ್ದೀರಿ. ಈಗ ಆಯಿಲ್ ಬಿಸಿ ಆಗಿದೆ. ಇದಕ್ಕೆ ನಾನು ಕಟ್ ಮಾಡಿದ ಗಾರ್ಲಿಕ್ಸ್ ಹಾಕ್ತೇನೆ. ಮತ್ತು ಇದಕ್ಕೆ ಚಾಪ್ ಮಾಡಿದ್ದು ಜಿಂಜರ್. ಫುಲ್ ಕಂಪ್ಲೀಟ್ ಫ್ರೈ ಮಾಡಲಿಕ್ಕಿಲ್ಲ, ಎಲ್ಲ ಐಟಮ್ಸ ಸ್ವಲ್ಪ ಸ್ವಲ್ಪ ರಾನೆಸ್ ಸಹ ಇರಬೇಕು ಅದಲ್ಲಿ, ಆಗ ಅದರ ಟೇಸ್ಟ್ ಚಂದ ಬರ್ತದೆ. ಈಗ ನಾವು ನೆಕ್ಸ್ಟ್ ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕುವ. ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ. ಈಗ ಸ್ವಲ್ಪ ನೀರುಳ್ಳಿ ಹಾಕುವ. ಈಗ ಕ್ಯಾಬೇಜ್ ಹಾಕ್ತೇನೆ. ಮತ್ತು ಸ್ವಲ್ಪ ಗ್ರೇಟ್ ಮಾಡಿದ್ದ ಕ್ಯಾರೆಟ್. ಇದಕ್ಕೀಗ ಸಾಲ್ಟ್ ಹಾಕುವ. ಎಷ್ಟು ಟೇಸ್ಟ್ ಬೇಕು ಅಷ್ಟು ಸಾಲ್ಟ್ ಹಾಕಿದ್ರೆ ಆಯ್ತು ನನಗೆ, ಸ್ವಲ್ಪ ಸಾಕು. ಈಗ ಪೆಪ್ಪರ್ ಪೌಡ್ರ್ ಹಾಕ್ತೇನೆ, ಒಂದು 1/2 ಸ್ಪೂನಷ್ಟು. ಅದು ಒಳ್ಳೆ ಟೇಸ್ಟ್ ಬರ್ತದೆ. ಮತ್ತು ಸ್ವಲ್ಪ ಹಳದಿ. ನಿಮಗೆ ಎಷ್ಟು ಸ್ಪೈಸ್ ಬೇಕು ಅಷ್ಟು ನೀವು ಪೆಪ್ಪರ್ ಪೌಡ್ರ್ ಹಾಕ್ಬೋದು. ಸ್ವಲ್ಪ ಟೇಸ್ಟ್ ಮಾಡಿ ಸಹ ನೋಡಿ ಖಾರ ಆಗಿದೆ ಇಲ್ವಾ, ಬೇಸ್ಡ್ ಆನ್ ದಟ್ ನೀವು ಹಾಗೆ ಹಾಕಿದ್ರೆ ಆಯಿತು. ಇದೀಗ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಇದನ್ನೇನು ಸ್ವಲ್ಪ ಕೂಲ್ ಆಗಲಿಕ್ಕೆ ಬಿಡುವ, ಆಗ ನಾವು ಮೋಮೋಸಿಗೆ ಪ್ರಿಪೇರ್ ಮಾಡುವ. ಸ್ಟಫಿಂಗ್ಸ್ ಈಸ್ ರೆಡಿ. ಸೊ ಈಗ ಆಲ್ಮೋಸ್ಟ್ 15+ ಮಿನಿಟ್ಸ್ ಆಯಿತು. ಸೊ ಇದರಿಂದ ಈಗ ನಾವು ಸಣ್ಣ ಸಣ್ಣ ಒಂದು ಉಂಡೆ ಮಾಡುವ. ಒಂದಿಷ್ಟು ಸಣ್ಣದು ಸಾಕು. ಈಗ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮತ್ತು ಇದನ್ನು ಚೆಂದ ಮಾಡಿ ಸಪೂರಕ್ಕೆ ಲಟ್ಟಿಸುವ. ಸ್ಟಫಿಂಗ್ಸ್ ಹಾಕುವ. ಸ್ವಲ್ಪ ತಗೊಂಡು ಬಂದೇನೆ. ಸೊ ಇದನ್ನು ಈ ಲೇಯರಲ್ಲಿ ಹೀಗೆ ಚಿತ್ರ ಆಯಿತು. ಹೇಗೆ ಮೋದಕ್ ಮಾಡ್ತೇವಲ್ಲ ಆ ಟೈಪಲ್ಲಿ.
ಚಂದ ಲೇಯರ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಮೋದಕ್ ಥರ ಮಾಡಿದರೆ ಆಯಿತು. ಸ್ಟಫಿಂಗ್ಸ್ ಎಲ್ಲ ಹಾಕಿ ಪ್ರಿಪೇರ್ ಮಾಡಿದ್ದೇವೆ. ಇದನ್ನೇನು ನಾವು ಬೇಯಲಿಕ್ಕೆ ಇಡಬೇಕು. ನೀರು ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಸೊ ಆಲ್ಮೋಸ್ಟ್ ಸ್ಟೀಮ್ ಬಂದಿದೆ. ಸೊ ನಾವಿದನ್ನೀಗ ಬೇಯಲಿಕ್ಕೆ ಇಡುವ. ಬೇಸಲ್ಲಿ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿದರೆ ಅದು ಅಂಟುವುದಿಲ್ಲ ಮತ್ತೆ. ಸೊ ಅದನ್ನು ಗ್ರೀಸ್ ಮಾಡಿದ್ದೇನೆ ಆಲ್ರೆಡಿ. ಕೆಳಗಿದ್ದ ಬೇಸಲ್ಲಿ ನೀರುಂಟು. ಸೊ ಹಾಗೆ ಇಲ್ಲಿ ಸ್ಟೀಮ್ ಬರ್ತದೆ. ಸೊ ಇದೊಂದು 20 ಮಿನಿಟ್ಸ್ ಹಾಗೆ ಬೇಯಬೇಕು. ಸೊ ದಟ್ ಅದು ಗೋಧಿ ಅಲ್ವಾ, ಸೊ ಸ್ವಲ್ಪ ಬೇಯಬೇಕು, ಇಲ್ಲಾಂದರೆ ಅದರದ್ದು ಹಿಟ್ಟಿದ್ದೇ ಟೇಸ್ಟ್ ಇರ್ತದೆ. ಸೊ ಆಲ್ಮೋಸ್ಟ್ 15 to 25 ಮಿನಿಟ್ಸ್ ಹಾಗೆ ಸ್ಲೋ ಫ್ಲೇಮಲ್ಲಿ ಅದು ಬೇಯ್ತಾ ಇರಲಿ. ಸೊ ಈಗ 20 ಮಿನಿಟ್ಸ್ ಆಗಿದೆ. ಸೊ ಫ್ಲೇಮನ್ನು ಆಫ್ ಮಾಡುವ. ನೆಕ್ಸ್ಟ್ ವಾವ್, ನಮ್ಮ ಮೊಮೋಸ್ ರೆಡಿ ಆಗಿದೆ. ಸೊ ಬಿಸಿ ಬಿಸಿ ಉಂಟು, ಈಗ ಕೈಯಲ್ಲಿ ಸಿಗೋದಿಲ್ಲ. ಒಂದು ಸ್ವಲ್ಪ ಸ್ಪೂನಲ್ಲಿ ನೋಡ್ತೇನೆ ಮೆಲ್ಲ, ಇಲ್ಲ ಆದರೂ ಸಾಫ್ಟ್ ಆಗಿದ್ರೆ ಒಮ್ಮೆ ಅದೇ. ಓ ನಮ್ಮ ಹೆಲ್ದಿ ಮೊಮೋಸ್, ವೀಟಿದ್ದು ಮೊಮೋಸ್ ರೆಡಿ ಆಗಿದೆ. ಇದಕ್ಕೆ ನಾನು ಟೊಮೆಟೊ ಚಟ್ನಿ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಟಿದ್ದೇನೆ. ಸೊ ಇದರ ರೆಸಿಪಿ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೇನೆ ಇನ್ನೊಂದು ವಿಡಿಯೋದಲ್ಲಿ. ಸೊ ಇದನ್ನು ಟೊಮೆಟೊ ಚಟ್ನಿ ಒಟ್ಟಿಗೆ ಡಿಪ್ ಮಾಡಿ ತಿಂದರೆ ಸೂಪರ್ ಟೇಸ್ಟ್ ಬರ್ತದೆ. ಸೊ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗ್ತದೆ ಅಂತ, ಮತ್ತು ಕಮೆಂಟ್ ಮಾಡಿ ಹೇಳಿ, ಡಿಡ್ ಯು ಲೈಕ್ ವೀಟ್ ಮೊಮೋಸ್ ಆರ್ ನಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮಗೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಯಿತು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.